ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಅಣ್ಣ, ಯಾರಿಗೂ ಫೋನಲ್ಲಿ ಬೈತಿದ್ದು? ಇವತ್ತು ಮಾತ್ರ ಬಯಕಾಗದು, ನಾಳೆಯಿಂದ ಬಯಕಾಕಿಲ್ಲ. ಯಾಕೇಳು? ಯಾಕೆಂದ್ರೆ ನಾಳೆಯಿಂದ ನಮ್ಮ ಟೀಚರ್ ಅಮ್ಮ ಬರ್ತಾ ಇದ್ದಾಳೆ, ಎಲ್ಲನೂ ತಿದ್ದುತ್ತಾಳೆ. ಫೋಟೋಗ್ರಾಫರ್ ಅಣ್ಣ, ಊಟ ಮಾಡ್ಕೊಡುವಂತೆ ಬಾ. ಹ್ಞೂ ಬಾ. ಶಿವು, ಅಡುಗೆಯವರು ಊಟ ರೆಡಿ ಇದೆ ಅಂದ್ರು, ಜನನೆಲ್ಲ ಕಳ್ಸಣ್ವಾ? ಹಾ ಸರಿ ಕಣತ್ತೆ. ಅಣ್ಣಂದ್ರ ಅಕ್ಕಂದ್ರ ಊಟ ತಯಾರಾಗೈತೆ, ದಯವಿಟ್ಟು ಹೋಗಿ ಒಟ್ಟು ತುಂಬ ಊಟ ಮಾಡ್ಬೇಕು ಅಂತ ನಾವೆಲ್ಲ ಕೇಳ್ಕತ್ತೀವಿ. ಆರ್ತಕ್ಷತೆ ಕಾರ್ಯಕ್ರಮ ಎಲ್ಲ ಮುಗೀತಲ್ವಾ, ನಾವೆಲ್ಲ ಊಟಕ್ಕೆ ಹೋಗೋಣ. ಗಂಡು ಹೆಣ್ಣ ರೂಮ್ ಕಳಿಸ್ಬಿಡಿ, ಊಟ ಅಲ್ಲಿಗೆ ಕಳ್ಸೋಣ. ಸರಿ ಕಣ್ಮ, ಬರ್ರಿ. ಹಲೋ, ಸ್ಟಾಪ್ ಇಟ್. ತಿಕ್ಕಲ್ ನನ್ನ ಮಗ. ಇನ್ನೂ ಕೆಲಸ ಬಾಕಿ ಇದೆ. ಗೌಡ್ರೆ, ನಿಮ್ಗೇನ ಸಮಸ್ಯೆ ಆಯ್ತಾ? ಲೇ ಸೋಮ, ಯಾಕಲ ಹಿಂಗ್ ಕೊಟ್ಲೆ ಕೊಡ್ತೀಯಾ? ಬಾಗ್ನಿ ಬಾಗ್ನಿ IPS. ಸಮಾಜದಲ್ಲಿ ಊಟನೇ ಮುಖ್ಯ, ಹೆಣ್ಣಿಗೆ ಬೆಲೆ ಇಲ್ಲ ಅನ್ನೋದನ್ನ ನಾನ್ ಪ್ರೂವ್ ಮಾಡ್ತೀನಿ. ಸೋಮೇಗೌಡ್ರೆ, ಯಾರ ಹುಡುಗಿ? ಈ ಹುಡುಗಿನ ನಾನ್ ಕರ್ಕೊಂಡ್ ಬಂದಿದ್ದೀನಿ. ವಿಷಯ ಏನಂದ್ರೆ, ಈ ಹುಡುಗಿ ಸರೋಜಾ ಸರೋಜಾ ಸರೋಜಾ, ಯಾಕಮ್ಮ ಇಷ್ಟು ತಡ ಮಾಡ್ಬಿಟ್ಟೆ? ಇಷ್ಟು ತಡ ಮಾಡೋದು? ಎಲ್ಲಿ ನಿಮ್ಮಪ್ಪ? ಅಂತೂ ಬಂದಿಲ್ಲ, ಖುಷಿ ಆಗೋಯ್ತು. ನಿನ್ನ ಹೊಟ್ಟೆಲಿರೋ ಸತ್ಯನ ಚಿಟ್ಟೆ ಥರ ಹಾರಿಬಿಟ್ರೆ ನೀನು, ನಿಮ್ಮ ಮನೆ, ನಿಮ್ಮ ವಂಶದ ಪ್ರಾಣ ಪಕ್ಷಿನ ನಾನು ಹಾರಿಬಿಡ್ತೀನಿ. ಬಂದಿದಾರಲ್ವಾ ನಿಮ್ಮಪ್ಪ? ಮಾವ, ಯಾರಿವ್ರು ಮಾವ? ಇವರು ನಮ್ಮ ಫ್ರೆಂಡ್ ಮಗಳು, ಮೈಸೂರಿನವರು. ಮದುವೆಗೆ ಮುಂಚೆನೆ ಬರೋಕ್ಕೆ ಹೇಳಿದ್ದೆ, ಆದರೆ ತಡವಾಗಿ ಬಂದಿದ್ದಾರೆ. ಇವರಪ್ಪ ಆಚೆನೇ ಇದ್ದಾನೆ, ನಮಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಲ್ಲೇ ನಿಂತಿದ್ದಾನೆ. ನಾನು ಕರ್ಕೊಂಡ್ಬಂದ್ಬಿಡ್ತೀನಿ, ನೀ ಎಲ್ಲರೂ ಊಟಕ್ಕೆ ಕರ್ಕೊಂಡು ಹೋಗಪ್ಪ. ಬಾಪ. ನಾನೇನೋ ಮಾಡಿದ್ನಲ್ಲ, ಏನ್ ಮಾಡಿದೆ? ಸರಿ ಸರಿ, ಬರ್ರಿ ಹಂಗಾರೆ ಊಟಕ್ಕೆ ಹೋಗ್ಬಾ.
ಕಷ್ಟ ಅಂತ ಬಂದಾಗ ಮನ್ಸ ಖುಷಿ ತಂದ್ಬಾರು, ಆದರೆ ಖುಷಿ ಬಂದಾಗ್ಲೂ ಮನ್ಸ ಕುಸ್ತೋಯ್ತಾನೆ. ಈ ಬಡಜೀವಗಳಿಗೆ ಈ ಕಷ್ಟನ ತಡ್ಕೊಳ್ಳೋ ಶಕ್ತಿ ಇರ್ತೈತೆ, ಅದೇ ಒಂದೇ ಸಮಕ್ಕೆ ಬಹು ಖುಷಿಯಾಗ್ಬಿಟ್ರು ಭಯ 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 ಆಯ್ತದ ಬಾರು. ಮಾವ, ಕೆಟ್ಟ ಕೆಲಸ ಮಾಡೋರ್ಗೆ ಕೆಟ್ಟದಾಗತ್ತೆ ಹೊರತು ಒಳ್ಳೆ ಕೆಲಸ ಒಳ್ಳೆ ಬುದ್ಧಿ ಇರೋರ್ಗಲ್ಲ. ನೀನಿನ್ನೂ ಹಸ್ಕುಸಷ್ಟೆ ಪವಿತ್ರವಾಗಿರೋ ವ್ಯಕ್ತಿ, ನಿನ್ಗಿನ್ನೂ ಒಳ್ಳೇದೇ ಆಗತ್ತೆ. ಆದರೆ ನಾಳೆಗೆ ರತ್ನನೂ ಹೊಂಟೋಯ್ತಲ್ಲ ಪಾರು. ಅವಳು ಹೋಗನ್ನ ತಡ್ಕೊಳ್ಳಿ. ನಾನು ಅವಳನ್ನ ಕಳಿಸ್ಕೊಡೋದು ಯೋಚನೆ ಮಾಡಿದ್ರೆ ನಂಗೆ ದುಃಖ ಆಯ್ತದ ಬಾರು. ನಂಗೆ ಚಿಂತೆ ಆಯ್ತೈತೆ. ಏನು ಮಾವ ನೀನು? ಅಲ್ಲ ಮಾವ, ಇಷ್ಟು ದಿನ ನಿನ್ನ ತಂಗಿನ ಮದುವೆ ಮಾಡಿಕೊಡೋದು ನಿನ್ನ ಕನಸಾಗಿತ್ತು. ನಾಳೆ ನಿನ್ನ ಕನಸು ನನಸಾಗ್ತಿದೆ. ನೀನು ಖುಷಿ ಪಡೋದು ಬಿಟ್ಟು ದುಃಖ ಪಡ್ತಾ ಇದೆಯಲ್ಲ, ದೊಡ್ಡ ಮಾವ ನೀನು. ದಿಟಪರ್ ನನ್ನ ದಡ್ಡನೇ ಎತ್ತೋಳು ಬಿಟ್ಟೋಗೋಳೆ. ಈ ಮಕ್ಕಳನ್ನೆಲ್ಲ ಹೆಂಗ್ ಸಾಕ್ತೀಯಾ ಅಂತ ಕೇಳ್ತಿದ್ರು. ಅದ್ಯಾವುದಕ್ಕೂ ಕಿವಿನೇ ಕೊಡ್ಲಿಲ್ಲ. ತಂಗಿರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತಿರುಸ್ತಿದ್ಯಲ್ಲ. ಒಂದಿನ ಅವರೆಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೊಂಟೋಯ್ತಾರೆ. ಇರುತ್ತಿ ಕಮ್ಮಿ ಮಾಡುವಂತನೂ ಹೇಳಿದ್ರು. ಯಾರ ಮಾತನ್ನು ಕಿವಿಗೆ ಹಾಕಲಿಲ್ಲ ಪಾರು. ನನ್ನ ದಡ್ಡನಾಗಿದ್ದಕ್ಕೆ ಅವ್ರ ಮಾತು ಏನು ಕೇಳಲಿಲ್ಲ. ಅಕಸ್ಮಾತ್ ನನ್ನ ಬುದ್ಧಿವಂತ ಆಗ್ಬಿಟ್ಟಿದ್ದೆ, 4 ಜನರ 4 ಮಾತು ಕೇಳಿದ್ವಿ. ಏನಾಯ್ತಿದ್ನೋ ಜೀವ. ಈ ಚಿಕ್ಕ ಬದುಕನ್ನ ದೊಡ್ಡದಾಗಿ ಬದುಕೋದಕ್ಕೆ ಸ್ಫೂರ್ತಿ ನಮ್ಮಣ್ಣ. ರತ್ನವ್ವ, ಹಸಿಮೈನಾಗೆ ಒಬ್ಳೆ ಯಾಕೆ ಬಂದಿದ್ದೇವ? ಮಾವ, ರತ್ನ ಒಬ್ಳೆ ಬಂದಿಲ್ಲ. ಅಲ್ಲಿ ನೋಡು. ನಮ್ಮಣ್ಣ ಹೊಗಳಿಕೆನ ದಡ್ಡನಾಗಿ ಎದುರಿಸ್ಬೇಕು, ಟೀಕೆಗಳನ್ನ ಬುದ್ಧಿವಂತನಾಗಿ ತಿಳ್ಕೊಬೇಕು ಅಂತ ಯಾವತ್ತೂ ಹೇಳ್ಕೊಟ್ಟವನೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.